Next problem ನೋಡ್ರಲ್ಲ, find the coordinates of the points of trisection of the line joining coordinate points 3, 5 and -5, -2. ನೋಡ್ರಿ ಇಲ್ಲಿ ಲೈನ್ ಜಾಯಿನಿಂಗ್ ಪಾಯಿಂಟ್ಸ್ ಅದಾವ. ಏನಂತಂದ್ರ ಇದು ಒಂದು ಪಾಯಿಂಟ್, ಸೊ ನೆಕ್ಸ್ಟ್ ಇದು ಒಂದು ಎರಡು ಪಾಯಿಂಟ್ ಬರೋಣ. ಯಾವ್ದು ಲೈನ್ ಜಾಯಿನಿಂಗ್ ಪಾಯಿಂಟ್ಸ್, ಇವು ಲೈನ್ ಜಾಯಿನಿಂಗ್ ಪಾಯಿಂಟ್ಸ್ ಇದನ್ನ ಕೊಡೋಣ. ಯಾವ ಕೊಡೋಣ? ಇದು 3, 5 ಆಮೇಲೆ ಇನ್ನೊಂದು ಯಾವ್ದು -5, -2. ಸೊ ಇದು ಇಲ್ಲ ಎ ಅಂತ ಹೇಳಿ ತಗೊಳ್ರಿ, ಇದು ಇಲ್ಲ ಬಿ ಅಂತ ಹೇಳಿ ತಗೊಳ್ರಿ. ಈ ಲೈನ್ ಜಾಯಿನಿಂಗ್ ಇಲ್ಲೇ ಮಾಡೋದಂದ್ರಪ್ಪ ಅಂದ್ರ ಇಲ್ಲೇ ಟ್ರೈ ಸೆಕ್ಷನ್, ಈ ಲೈನ್ ಅನ್ನ ಟ್ರೈ ಸೆಕ್ಷನ್ ಆಗಿ ಮಾಡೋದು. ಗೊತ್ತಾಯ್ತು? ಈ ಲೈನ್ ಅನ್ನ ಟ್ರೈ ಸೆಕ್ಷನ್. ಟ್ರೈ ಸೆಕ್ಷನ್ ಅಂದ್ರೆ ನೋಡಿಲ್ಲ, ಟ್ರೈ ಸೆಕ್ಷನ್ ಮೀನ್ಸ್ the line divides into 3 equal parts. Trisection means trisection means the line divides into 3 equal parts. So ಇದು ಒಂದು ಲೈನ್, ಸೊ ಇದು 3 equal part ಆಗಿ ಡಿವೈಡ್ ಮಾಡೋದು. ಸೊ ದಟ್ ಈಸ್ ಕಾಲ್ಡ್ ಆಸ್ trisection. ಇದು ನೋಡ್ರಿ, ಈ 3 equal part ಡಿವೈಡ್ ಮಾಡಿ, ಇದೊಂದು ಪಾರ್ಟ್, ಇದೊಂದು ಪಾರ್ಟ್, ಇದೊಂದು ಪಾರ್ಟ್, 3 equal part ಆಗಿ ಡಿವೈಡ್ ಮಾಡಿದ್ವಿ ಅಂತ ತಿಳ್ಕೊಳ್ಳಿ. ಸಪೋಸ್ ಇದು ಸಿ ಅಂತ ಹೇಳ್ಕೊಳ್ರಿ, ನೆಕ್ಸ್ಟ್ ಇದು ಡಿ ಅಂತ ಹೇಳ್ಕೊಳ್ರಿ. 3 equal parts. 3 equal parts ಅಂದ್ರೆ ಇದು ಎಷ್ಟು ಇರ್ತೈತೆ, ಇದು ಅಷ್ಟೇ ಇರಬೇಕು. ಇದು ಎಷ್ಟು ಇರ್ತೈತೆ, ಇದು ಅಷ್ಟೇ ಇರಬೇಕು. AC ಎಷ್ಟು ಇರ್ತೈತೆ, CD ನ ಅಷ್ಟೇ ಇರಬೇಕು. CD ಎಷ್ಟು ಇರ್ತೈತೆ, DB ನ ಅಷ್ಟೇ ಇರಬೇಕು. ಸಪೋಸ್ ಇಲ್ಲಿ AC 1 ಇತ್ತು ಅಂತ ತಿಳ್ಕೊಳ್ಳಿ, CD ನು ಕೂಡ ಇಲ್ಲಿ 1 ಇರಬೇಕು, DB ನು ಕೂಡ ಇಲ್ಲಿ ಎಷ್ಟು ಇರಬೇಕು, 1. ಗೊತ್ತಾಯ್ತಾ? ಸೊ ಇಲ್ಲೇ ಸೆಕ್ಷನ್ ಒಳಗಡೆ ಈ ಲೈನ್ ಅನ್ನ ಈ ತರ ಸೆಕ್ಷನ್ ಮಾಡತ್ತೀವಿ, ಎಲ್ಲ 3 ಪಾರ್ಟ್ ಆಗಿ ಸೆಕ್ಷನ್ ಈ ತರ ಮಾಡಿದ್ರ ಏನ್ ಫೈಂಡ್ ಮಾಡಂತ ನೋಡ್ರಲ್ಲ, ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ ಆಫ್ ಟ್ರೈಸೆಕ್ಷನ್ ಆಫ್ ದ ಲೈನ್ ಜಾಯಿನಿಂಗ್ ಕೋಆರ್ಡಿನೇಟ್. ಅಂದ್ರೆ ಈಗ ಟ್ರೈಸೆಕ್ಷನ್ ಮಾಡಿದ್ರೆ ಇದ್ರದ್ದು ಕೋಆರ್ಡಿನೇಟ್ಸ್ XY, ಇದ್ರದ್ದು ಕೋಆರ್ಡಿನೇಟ್ಸ್ XY ಫೈಂಡ್ ಔಟ್ ಮಾಡ ಅಂತ ಹೇಳ್ತಾರೆ. ಗೊತ್ತಾಯ್ತು? ಇವಾಗ ನೋಡ್ರಿ, ನಾವು ಇನ್ನೆಲ್ಲ ಲೈನ್ ಡಿವೈಡ್ಸ್ ಇನ್ ದ ರೇಷಿಯೋ m:n ಅಂತ ಹೇಳ್ಕೊಂಡು m:n. ಇಲ್ಲಿ m n ಎಷ್ಟು ಬರ್ತದೆ? ಇಲ್ಲಿ ಈ ಪಾಯಿಂಟ್ ದಾಗ, ಎಲ್ಲ ಈ ಪಾಯಿಂಟ್ ದಾಗ ಇದು m, ಇದು m, ನೆಕ್ಸ್ಟ್ ಇದು n. ಎರಡು ಸೆಕ್ಷನ್ ನೀನೇ ನೋಡಿದ್ವಲ್ಲ, ಇಫ್ ದ ಲೈನ್ ಡಿವೈಡ್ಸ್ ಅಥವಾ ಲೈನ್ ಕಟ್ಸ್ ಇಂಟರ್ನಲಿ ಅಂತ. ಸೊ ಇದು m ಎಷ್ಟು? ಇದು 1, n ಅಂತಂದ್ರ ಇಷ್ಟು. ಸೊ ಇದು 1 + 1, ಸೊ ಇದು ಎಷ್ಟಾಯ್ತು? n ಈಕ್ವಲ್ ಟು ಎಷ್ಟಿದು? 2. ಇದು m ಈಕ್ವಲ್ ಟು ಎಷ್ಟು? 1. ಎಲ್ಲ ಎಟ್ ಪಾಯಿಂಟ್ C. ಸಪೋಸ್ ಲೈನ್ ಇಲ್ಲೇ ಡಿವೈಡ್ ಆಗಿದೆ ಅಂತ ತಿಳ್ಕೊಳ್ಳಿ, ಎಲ್ಲ ಇಲ್ಲಿ. ಇವಾಗ ಈ ಪಾಯಿಂಟಿಗೆ, ಡಿ ಪಾಯಿಂಟಿಗೆ m ಎಷ್ಟಾಗುತ್ತೆ? ಇದು ಇಷ್ಟು, m ಇಷ್ಟು, n ಇಷ್ಟು. ಇದು m ಈಕ್ವಲ್ ಟು ಎಷ್ಟು? 1, 1, 2. ಸೊ ಇದು n, ಇದು n ಅಂತಂದ್ರ n ಈಕ್ವಲ್ ಟು ಎಷ್ಟು ಬಂದಿದ್ದು? 1. ಸೀದಾ ಕಟ್ ಆದ್ರ ಇಫ್ the line divides at C. ಗೊತ್ತಾಯ್ತು? ಇಲ್ಲಿ ಎಷ್ಟು ಬರ್ತಾ? m ಈಕ್ವಲ್ ಟು 1 ಬರ್ತೈತೆ, n ಈಕ್ವಲ್ ಟು 2. ಗೊತ್ತಾಯ್ತು? ನೆಕ್ಸ್ಟ್ ನೋಡ್ರಲ್ಲ, ಫಾರ್ ದ ಪಾಯಿಂಟ್ C, ಫಾರ್ ದ ಪಾಯಿಂಟ್ C, ಇದಕ್ಕೆ XY ನಾವು ಫೈಂಡ್ ಔಟ್ ಮಾಡ್ಬೇಕು ನಾವು. ಸೊ ಇಲ್ಲ XY ಫೈಂಡ್ ಮಾಡಬೇಕು. ಗೊತ್ತಾಯ್ತು? ಸೊ ನೆಕ್ಸ್ಟ್ ಇಲ್ಲೇ m ಈಕ್ವಲ್ ಟು ಎಷ್ಟು ಬಂದಿದ್ದು? 1, n ಈಕ್ವಲ್ ಟು 2 ಬಂದಿದೆ. ಗೊತ್ತಾಯ್ತು? ಇವಾಗ ಇದನ್ನ ಇದೆ CXY. ಸೊ ಇದನ್ನ ಫೈಂಡ್ ಮಾಡಬೇಕು. CXY ಈಕ್ವಲ್ ಲೈನ್ ಕಟ್ಸ್ ಇಂಟರ್ನಲಿ. ಲೈನ್ ಕಟ್ಸ್ ಇಂಟರ್ನಲಿ ಅಂತಂದ್ರ ನಮ್ಮ ಫಾರ್ಮುಲಾ ಏನಂತಿಲ್ಲ, mx2 plus
x1 all divided by m plus n comma my2 plus ny1 all divided by m plus n. ಸೊ ಈ ಪಾಯಿಂಟಿಗೆ ಸಿ ಪಾಯಿಂಟಿಗೆ m1 ಐತೆ n ಅಲ್ಲಿ 2 x2 x1 y2 y1 ಅಂದ್ರೆ ಇಲ್ಲಿ ಕೊಟ್ಟಾನ ಏನು ಕೊಟ್ಟಾನ ಇಲ್ಲದ ಇಲ್ಲಿ ಬೇಕಾದ್ರೆ ಇಲ್ಲೇ ಬರ್ಬೋದು ಇಲ್ಲೇ ಕೊಟ್ಟಾನ x1 y1 ಎಷ್ಟು ಕೊಟ್ಟಾನ x1 y1 3 5 ಕೊಟ್ಟಾನ ನೆಕ್ಸ್ಟ್ x2 y2 ಎಷ್ಟು ಕೊಟ್ಟಾನ ಇಲ್ಲದ -5 -2 ಅಂತ ಸೊ ಇದು ವ್ಯಾಲ್ಯೂಸ್ ಹಾಕೊಳ್ಳೋದು ಸೊ ವಿಚ್ ಈಕ್ವಲ್ಸ್ ಟು m ಅಂದ್ರೆ ಎಷ್ಟಿಲ್ಲ 1 into x2 ಎಷ್ಟಿಲ್ಲ -5 ಪ್ಲಸ್ n ಅಂದ್ರೆ ಎಷ್ಟಿಲ್ಲ 2 into x1 ಅಂದ್ರೆ ಎಷ್ಟಿಲ್ಲ 3 divided by m plus n 1 plus 2 next m ಅಂದ್ರೆ 1 ಐತೆ 1 into y2 so y2 ಎಷ್ಟಿಲ್ಲ -2 plus n ಅಂದ್ರೆ 2 ಐತೆ y1 ಅಂದ್ರೆ ಎಷ್ಟಿಲ್ಲ 5 divided by m plus n so m ಅಂದ್ರೆ 1 n ಅಂದ್ರೆ n so which equals to so 1 into -5 is -5 plus 2 into 3 means 6 divided by 1 plus 3 means 1 plus 2 means 3 next 1 into -2 ಅಂದ್ರೆ -2 ಇದು -2 plus 2 10 divided by 3 so next ನೋಡಲ್ಲ which equals to ಎಷ್ಟು ಬಂತಿದ್ದು -5 plus 6 ಅಂದ್ರೆ 1 by 3 -2 plus 10 ಅಂದ್ರೆ 8 10 2 ಹೋದ್ರೆ 8 by 3 so ಇದೇನ cxy so ಇದರ ಕೋಆರ್ಡಿನೇಟ್ಸ್ ಎಷ್ಟು ಬಂದು ಇಲ್ಲ 1 by 3 8 by 3 ಬಂದು ನೆಕ್ಸ್ಟ್ d ಇದು ಫೈಂಡ್ ಮಾಡಬೇಕು ಇದೇ ತರ ಇದು ಸೀದಾ ಐತಲ್ಲ d ನೆಕ್ಸ್ಟ್ ನೋಡಲ್ಲ ಇದೇ ಸೇಮ್ ಯಾವುದು ಇಷ್ಟಕ್ಕೆ ಅರ್ಥ ಐತೆ ನಿಮಗೆ ನೆಕ್ಸ್ಟ್ ಎಟ್ ದ ಪಾಯಿಂಟ್ d ಫೈಂಡ್ ಎಟ್ ದ ಪಾಯಿಂಟ್ c ಫೈಂಡ್ ಮಾಡಿದ್ರೆ ಇವಾಗ ನೆಕ್ಸ್ಟ್ ಎಟ್ ದ ಪಾಯಿಂಟ್ d m2 ಆಗುತ್ತಾ n ಎಷ್ಟಿಲ್ಲ 1 so if the line divides at ಇವಾಗ ಇದು d ಅಂತ ಹೇಳಿ if the line divides at d divide ಆದ್ರೆ m ಎಷ್ಟು ಬರ್ತಿದ್ದು 2 n 1 so m ಎಷ್ಟಿದು 2 n ಎಷ್ಟು 1 next for the point c ಅಲ್ಲ ಇವಾಗ ಯಾವುದು d so m ಎಷ್ಟಿದೆ ಇದು 2 ಐತೆ n 1 ಐತೆ ಸೊ ಇವಂಕರು ಪಾಯಿಂಟ್ಸ್ ಎರಡು ಇಲ್ಲಿ ಸೇಮ್ ಇತ್ತು ಗೊತ್ತಾಯ್ತು x1 y1 ಎಷ್ಟು 3 5 x2 y2 ಎಷ್ಟು -5 -2 ಸೊ ಇವಾಗ ಇದು ನಮಗೆ ಫಾರ್ಮುಲಾ d xy ಸೊ ಇದೆಲ್ಲ ಫಾರ್ಮುಲಾ ಇವಾಗ ಏನು ಅಂದ್ರೆ ನಾವೆಲ್ಲ ವ್ಯಾಲ್ಯೂಸ್ ಈ d ಪಾಯಿಂಟ್ ಪ್ರಕಾರ ಹಚ್ಚೋಣ ಸೊ ಈ d ಪಾಯಿಂಟ್ ಗೆ m2 ಐತೆ n1 ಐತೆ m2 n1 ಸೊ ಇದು ಎಷ್ಟಿದೆ m ಅಂದ್ರೆ 2 into x2 ಎಷ್ಟಿತ್ತು -5 plus n ಅಂದ್ರೆ 1 into x1 ಅಂದ್ರೆ 3 all divided by m plus n 2 plus 1 come next my2 m ಅಂದ್ರೆ 2 into y2 so y2 ಎಷ್ಟಿದೆ ಇದು -2 plus n ಅಂದ್ರೆ 1 into y1 ಅಂದ್ರೆ ಎಷ್ಟಿದೆ 5 all divided by 2 plus 1 which equals to ಯಾವುದು dxy equal to ಯಾರ ಇದೆ 10 -10 plus into minus minus plus 1 ಮೂರ್ಲೆ 3 all divided by 3 2 into -2 ಅಂದ್ರೆ -4 ಎರಡೇ 4 next 1 into 5 ಅಂದ್ರೆ 5 2 plus 1 means 3 so which equals to so -10 plus 3 ಅಂದ್ರೆ -7 by 3 comma -4 plus 5 ಅಂತ ಅನ್ಕೊಂಡ ಎಷ್ಟಿದೆ 1 by 3 ಇದು ಯಾವುದು dxy ಕೋಆರ್ಡಿನೇಟ್ಸ್ ಏನು ಬಂದಿಲ್ಲ -7, 3 ನೆಕ್ಸ್ಟ್ 1 by 3 ಗೊತ್ತಾಯ್ತು
ಸೊ ಸಿ ಗೆ ಅವಾಗ ಬಂದಿತ್ತಲ್ಲ ಅದು, ಡಿ ಗೆ ಕೋಆರ್ಡಿನೇಟ್ಸ್ ಇವು ಬಂದವಲ್ಲ ಇವು. ಈ ತರ ಟ್ರೈ ಸೆಕ್ಷನ್ ಅಂತ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ಗೊತ್ತಾಯ್ತಾ? ಇದು ಕೂಡ ಇಂಪಾರ್ಟೆಂಟ್. ಒಂದು ಲೈನ್ ಟ್ರೈ ಸೆಕ್ಷನ್ ಆಗಿ ಡಿವೈಡ್ ಆಗುತ್ತೆ. ಟ್ರೈ ಸೆಕ್ಷನ್ ಅಂದ್ರೆ ಏನಿಲ್ಲ, ದ ಲೈನ್ ಡಿವೈಡ್ಸ್ ಇಂಟು 3 ಈಕ್ವಲ್ ಪಾರ್ಟ್ಸ್. ಇಟ್ ಇಸ್ ಕಾಲ್ಡ್ ಎ ಟ್ರೈ ಸೆಕ್ಷನ್. ಗೊತ್ತಾಯ್ತಲ್ಲ? ಸೊ ಇನ್ನೊಂದು ಫಾರ್ಮುಲಾ ಬರುತ್ತೆ ನೋಡಿಲ್ಲ, ಏರಿಯಾ ಆಫ್ ಎ ಟ್ರಯಾಂಗಲ್. ಏರಿಯಾ ಆಫ್ ಎ ಟ್ರಯಾಂಗಲ್. ಸೊ ಏರಿಯಾ ಆಫ್ ಎ ಟ್ರಯಾಂಗಲ್ ಫಾರ್ಮುಲಾ ಏನ್ ರೀತಿ ಅಂತಂದ್ರೆ 1/2 into bracket x1 y2 minus y3 plus x2 y3 minus y1 plus x3 y1 minus y2. ಇದನ್ನ ಯಾವ್ದ್ರಲ್ಲಿ ನೆನಪಿಟ್ಕೋಬೇಕು ನೋಡ್ರೆ, ಸೊ ಇದನ್ನ ಹೆಂಗ್ ಬರೀತೀವಿ ಅಂದ್ರ, ಸೊ ನೆನಪಿಟ್ಕೊಳಕ್ ನೋಡ್ಬೇಕಿಲ್ಲ, 1/2 ಬರೀತೀರಿ. ಸೊ ನೆಕ್ಸ್ಟ್ ಇಲ್ಲಿ ಯಾವ ತರ ಅಂತಂದ್ರ x y minus y ಬರ್ಕೊಳ್ರಿ ಪ್ಲಸ್ x y minus y ಬರ್ಕೊಳ್ರಿ ಪ್ಲಸ್ x y minus ಇಷ್ಟು ಮೂರು ಸಲ ಬರ್ಕೊಳ್ರಿ. ನೆನಪಿಟ್ಕೊಳಕ್ ನೋಡ್ರಿ, ಇಲ್ಲ 1 2 3 1 2 3. ಸೊ ಇಲ್ಲಿ 1, ಸೊ ಉಳಿದಿದ್ದು ಯಾವ ಉಳಿದಿಲ್ಲ, ಇಲ್ಲ 2 ಇಲ್ಲ 3 ಉಳಿತು. 1 2 3 ಒಳಗಡೆ ಯಾವ ಉಳಿತು, ಇಲ್ಲಿ 1 ಹಚ್ಚಿದ್ರ 2 3 ಉಳಿತದಲ್ಲ, 2 3. ಇಲ್ಲಿ 2 ಐತಿ, 1 2 3 ಒಳಗಡೆ ಯಾವ ಉಳಿದಲ್ಲ, 3 ಉಳಿತು. ನೆಕ್ಸ್ಟ್ 1. ಸೊ ಇಲ್ಲಿ 3 ಐತಿ, ಸೊ ಇಲ್ಲೇ 3 1 2 3 ಒಳಗಡೆ ಯಾವ ಉಳಿದಲ್ಲ, 1 ಉಳಿತು. ನೆಕ್ಸ್ಟ್ 2 ಉಳಿತು. 1 2 3 2 3 1 3 1 2. ಇದನ್ನ ನೆನಪಿಟ್ಕೊಳ್ಳಿ. ಇದಾಯ್ತು. ಸೊ ಇಲ್ಲ x ಫಸ್ಟ್ ಏನ್ ಬರ್ತೀವಿ, ಇಲ್ಲ x y minus y x y minus y x minus 1 2 3 ಕೊಡ್ರಿ. ಇಲ್ಲಿ 1 ಐತಿ, 1 2 3 ಒಳಗಡೆ ಯಾವ ಉಳಿದವಲ್ಲ, 2 3 ಉಳಿದು. ಇಲ್ಲಿ 2 ಐತಿ, ಸೊ 2 ಆಗಿಂದ 3 ಬರ್ತಿತ್ತಲ್ಲ, 3 ಆಮೇಲೆ ಇಲ್ಲಿ 1 3. 1 2 3 ಒಳಗಡೆ 3 ಆಗಿಂದ ಮತ್ತೆ 1 ಬರಬೇಕಿಲ್ಲ, 1 2 3 1 2 3 ಆಗಿಂದ ಮತ್ತೆ 1 ಬರಬೇಕು, 3 1 2. ಇದರಲ್ಲೇ ನೆನಪಿಟ್ಕೊಳ್ಳಿ. ಗೊತ್ತಾಯ್ತು? ಇದು ನಿಮಗೆ ಅಂತ ಅಂತಂದ್ರೆ ಇದು ಏರಿಯಾ ಆಫ್ ಟ್ರಯಾಂಗಲ್ ಇದು ಫಾರ್ಮುಲಾ ನೋಡ್ರಿ. x1 y2 y3 x2 y3 y1 x3 y1. ಇದರಲ್ಲೇ ನೆನಪಿಟ್ಕೊಳ್ಳಿ. ಸೊ ನೆಕ್ಸ್ಟ್ ಇದರ ಮೇಲೆ ಒಂದು ಪ್ರಾಬ್ಲಮ್. ಸೊ ಇಲ್ಲಿ ಏನು ಪ್ರಾಬ್ಲಮ್ ನೋಡಲ್ಲ, ಫೈಂಡ್ ಪ್ರಾಬ್ಲಮ್ ನೋಡಲ್ಲ, ಫೈಂಡ್ ಏರಿಯಾ ಆಫ್ ಎ ಟ್ರಯಾಂಗಲ್. ಇದರ ಸಿಂಬಲ್ ಆಗಿದ್ರೆ ಟ್ರಯಾಂಗಲ್. Find the area of the triangle if the points, ಅಥವಾ for the points points ಇಲ್ಲಿ ಯಾವುದು ನೋಡಿ, for the points A 3 5 B 9 3 C 5 2. ಸೊ ಈ ಪಾಯಿಂಟ್ಸ್ ಗೆ ನಾವು ಏನ್ ಮಾಡಬೇಕು, ಏರಿಯಾ ಆಫ್ ಟ್ರಯಾಂಗಲ್ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ಯಾವ ತರ ನೋಡಿ, ಸೊ ಇದು 3 ಪಾಯಿಂಟ್ಸ್ ಕೊಟ್ಟಾನ. ಸೊಲ್ಯೂಷನ್ let x1, y1 equal to ಒಂದೇ ಪಾಯಿಂಟ್ ಎಷ್ಟು ಕೊಟ್ಟಾನ, ಅದು 3 5 ಕೊಟ್ಟಾನ. h2 y2 ಎಷ್ಟು ಕೊಟ್ಟಾನ, ಅದು 9 3. x3 y3 ಎಷ್ಟು ಕೊಟ್ಟಾನ, ಇದು 5 2. ಸೊ ಇವಾಗ ಇದು ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ. ಏರಿಯಾ ಆಫ್ ಟ್ರಯಾಂಗಲ್ ಈಕ್ವಲ್ ಟು 1/2. ಸೊ ಅವಾಗ ಹೇಳಿದ್ನಲ್ಲ ಫಾರ್ಮುಲಾ ಹೆಂಗ್ ನೆನಪಿಟ್ಕೋಬೇಕಂತ, x y minus y plus x y minus y plus x y minus y. 1 2 3. So x1 x2 x3 1 2 3 2 ಆಗಿಂದ 3 ಬರುತ್ತೆ, 3 1. ಸೊ ಇಲ್ಲಿ 2 ಐತಲ್ಲ, 3 ಆಮೇಲೆ ಸೊ 1 2 3 ಒಳಗಡೆ ಏನು ಹೇಳ್ತಿಲ್ಲ, ಇನ್ನೂ 3 1 ಉಳಿತಲ್ಲ, ಇಲ್ಲಿ 3 1. ಸೊ ನೆಕ್ಸ್ಟ್ 3 1 2 3 1. ಇದು ಫಾರ್ಮುಲಾ. ಸೊ ನೆಕ್ಸ್ಟ್ ಇದರೊಳಗಡೆ ವ್ಯಾಲ್ಯೂಸ್ ಹಾಕಿ 1/2 x1 ಎಷ್ಟು ತಿಳಿದೋ 3, y2 ಎಷ್ಟು ತಿಳಿದೋ 3,
ಮೈನಸ್ y3 ಎಷ್ಟೈತಿಲ್ಲ ಇದು 2 ಪ್ಲಸ್ x2 ಎಷ್ಟೈತಿಲ್ಲ ಇದು 9 y3 ಎಷ್ಟೈತಿಲ್ಲ ಇದು 2 ಮೈನಸ್ y1 ಎಷ್ಟೈತಿಲ್ಲ ಇದು 5 ಪ್ಲಸ್ x3 ಎಷ್ಟೈತಿಲ್ಲ ಇದು 5 y1 ಎಷ್ಟೈತಿಲ್ಲ ಇದು 5 ಮೈನಸ್ y2 ಎಷ್ಟೈತಿಲ್ಲ ಇದು 3. So which equals to 1 by 2 3 minus 2 ಅಂದ್ರೆ 1 plus 9 2 minus 3 and 2 minus 5 ಅಂದ್ರೆ minus 3 ಯಾರೊಳಗಡೆ 5 ಹೋದ್ರು minus 3 next plus 5 minus 3 ಅಂತಂದ್ರೆ ಎಷ್ಟು 5 ರಾಗ 3 ಹೋದ್ರೆ 2 ಗೊತ್ತಾಯ್ತು. So which equals to next ile 1 by 2 3 into 1 3. So plus into minus 9 3 27. Next plus 5 into 2 means 10. So which equals to 1 by 2 ಹೌದಾ. ಸೊ ಇದು ಪ್ಲಸ್ 3 ಐತೆ, ಇದು ಪ್ಲಸ್ 10 ಐತೆ. ಎಷ್ಟಾಯ್ತು ಇದು 3 ಪ್ಲಸ್ 10 ಅಂದ್ರೆ 13 ಮೈನಸ್ 27. ಸೊ ನೆಕ್ಸ್ಟ್ ಈ ಕಡೆ ಬರ್ತೀವಿ. ಏರಿಯಾ ಆಫ್ ಟ್ರಯಾಂಗಲ್ 1 by 2 ಎಷ್ಟು ಬಂತು ಇದು 13 ಮೈನಸ್ 27. 13 ಮೈನಸ್ 27 ಅಂದ್ರೆ ಎಷ್ಟು 14. ಎಷ್ಟು ಇದು ದೊಡ್ಡ ಸಂಖ್ಯೆ ಮೈನಸ್ ಇದ್ದದು ದೊಡ್ಡ ಸಂಖ್ಯೆ, ಅದಕ್ಕೆ ಮೈನಸ್ ಆನ್ಸರ್ ಬರ್ತದೆ ಮೈನಸ್ 14. ಗೊತ್ತಾಯ್ತಾ. ಸೊ ವಿಚ್ ಈಕ್ವಲ್ಸ್ ಟು, ಸೊ ಇವಾಗ ಇದು ಬ್ರಾಕೆಟ್ ಇದು ಅಂತ ಅನ್ಪದ ಇದು ಇಂಟು ಇದು, ಸೊ ಇದು ಇಂಟು ಇದು ಹೆಂಗ್ ಬರ್ತೀವಿ 1 by 2 ಹಿಂಗೂ ಕೂಡ ನೀವು ಬರ್ಕೋಬಹುದು ಮೈನಸ್ 14 ಅಂತ ಬ್ರಾಕೆಟ್ ಹಾಕಿದ್ರೆ ಇಂಟು ಅಂದ್ರು ಒಂದೇ, ಬ್ರಾಕೆಟ್ ಹಾಕಿದ್ರು ಒಂದೇ. ವಿಚ್ ಈಕ್ವಲ್ಸ್ ಟು ಇಲ್ಲಿದು 2 ಬಂದ್ಲೆ 2 7 ಅನ್ಕೊಳ್ತೀವಿ. ಸೊ 1 ಇಂಟು ಎಷ್ಟು ಇರ್ತಿಲ್ಲ 1 ಇಂಟು ಮೈನಸ್ 7 1 ಇಂಟು ಮೈನಸ್ 7 ಅಂತಂದ್ರೆ ಮೈನಸ್ 7. ಸೊ ಏರಿಯಾ ಆಫ್ ಟ್ರಯಾಂಗಲ್ ಎಷ್ಟು ಬಂತು ಇವಾಗ ನಿಮ್ದು ಮೈನಸ್ 7 ಅಂತ. ಏರಿಯಾ ಆಫ್ ಟ್ರಯಾಂಗಲ್ ಎಷ್ಟು ಬಂತು ಮೈನಸ್ 7 ಅಂತ ಬಂತು. ಈ ತರ ನಾವಲ್ಲೇ ಕ್ಯಾಲ್ಕುಲೇಟ್ ಮಾಡ್ತೀವಿ. ಗೊತ್ತಾಯ್ತು ಯಾವ ತರ ಅಂತ ಹೇಳಿ.